ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ ಫ್ರೆಂಡ್? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಉಳ್ಸೊಪ್ಪು ಮಾಡೋಣ ಅಂತ. ಮಿಕ್ಸ್ ಸೊಪ್ಪು, ಅರಿವೆ ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ಕು, ಮೆಂತ್ಯೆ, ಹಾಗೆ ಇನ್ನೊಂದು ಚಕ್ಕೊತ್ತ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್. ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಹುಣಸೆಹಣ್ಣು ಎಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಬನ್ನಿ ಇವಾಗ ಇದನ್ನೆಲ್ಲ ನೀಟಾಗಿ ತಗೊಂಬರೋಣ. ಎಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಫಸ್ಟು ಬೆಂತಿರೋ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಸೊಪ್ಪನ್ನ ತಣ್ಣಗಾಗಕ್ಕೆ ಬಿಡೋಣ. ಹುಣಸೆಹಣ್ಣು ಎಲ್ಲ ಬೇಯೋಕ್ಕೆ ಹಾಕ್ಬಿಟ್ಟಿದೆ ನಾನು, ಹಾಗಾಗಿ ಸೊಪ್ಪನ್ನ ಇವಾಗ ತಣ್ಣಗಾಗಕ್ಕೆ ಬಿಡೋಣ. ಬನ್ನಿ ಒಂದು ತಟ್ಟೆಗೆ ಹಾಕಿ ಅದು ತಣ್ಣಗಾಗಲಿ. ಈಗ ನಾನು ಮಿಕ್ಸಿ ಜಾರ್ಗೆ ಸೊಪ್ಪು, ಬೆಂದಿರೋ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆಹಣ್ಣು ಹಾಕಿದ್ನಲ್ವ, ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ. ಹಾಗೆ ಉಳ್ಸೊಪ್ಪಾಗಿರೋದ್ರಿಂದ ಒಂದು 4 ಕಾಳು ಮೆಣಸು ಹಾಕ್ತೀನಿ. ಒಂದೇ ಒಂದು ಸ್ಪೂನು ತೆಂಗಿನಕಾಯಿ ಹಾಕ್ತೀನಿ. ನಾನು ಮಾಮೂಲಿ ಸುಮ್ಮನೆ ಸೊಪ್ಪು ಮಾಡಿದ್ರೆ ತೆಂಗಿನಕಾಯಿ, ಮೆಣಸು ಎಲ್ಲ ಹಾಕಲ್ಲ. ನೋಡಿ ಇವಾಗ ಇದನ್ನು ಸ್ವಲ್ಪ ನೈಸಾಗಿ ರುಬ್ಕೊಂಬಂದ್ಬಿಡೋಣ. ಬನ್ನಿ ನೋಡಿ, ಇದು ನೈಸಾಗಿ ರುಬ್ಬಾಗಿದೆ. ಇವಾಗ ಇಲ್ಲಿರೋದು ತಟ್ಟೆನಲ್ಲಿರೋ ಸೊಪ್ಪು ತಣ್ಣಗಾಗಿದೆ. ಅದನ್ನು ಹಾಕ್ಕೊಂಡು ಇನ್ನೊಂದು 2 ಸೆಕೆಂಡು ರುಬ್ಕೊಂಬಂದ್ಬಿಡೋಣ. ನೋಡಿ ಇವಾಗ ರುಬ್ಬಿದಾಗಿದೆ. ನಾನಿವಾಗ ಸ್ಟವ್ ಮೇಲೆ ಮಡಿಕೆ ಇಟ್ಕೊಂಡಿದ್ದೀನಿ. ಮಡಿಕೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಜೀರಿಗೆ ಕೂಡ ಹಾಕ್ತೀನಿ. ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈರುಳ್ಳಿ ಬಾಡ್ಕೊಳ್ಳಿ. ನೋಡಿ ಇಷ್ಟು ಸಾಕು. ಈಗ ನಾನು ರುಬ್ಬಿರ್ತಕ್ಕಂಥ ಸೊಪ್ಪನ್ನ ಹಾಕ್ತೀನಿ. ಸೊಪ್ಪನ್ನ ಹಾಕಿ ಚೆನ್ನಾಗಿ ಎಲ್ಲ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಉಳ್ಸೊಪ್ಪು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ನೀರು ಹಾಕಿ ಹೊಂದಿಸ್ಕೊಂಬರ್ತೀನಿ. ನೋಡಿದ್ರಲ್ಲ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ ನೀವು ಕೂಡ. ಉಳ್ಸೊಪ್ಪು ನಾನು ಬೇಳೆ ಎಲ್ಲ ಏನೂ ಹಾಕಿಲ್ಲ, ಬರೀ ಸೊಪ್ಪಲ್ಲಿ ಮಾಡಿರೋದು. ನೋಡಿದ್ರಲ್ಲ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿದ್ರೆ ನಮ್ಮ ಉಳ್ಸೊಪ್ಪು ರೆಡಿ ಆಗುತ್ತೆ. ಬೇಳೆನೂ ಬೇಡ, ಏನೂ ಬೇಡ, ತುಂಬ ರುಚಿಕರವಾಗಿರುತ್ತೆ. ನೋಡಿ, ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಈ ನನ್ನ ಉಳ್ಸೊಪ್ಪು ರೆಸಿಪಿ ಹೇಗಿತ್ತಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಅದೇ ಸೊಪ್ಪು ಬೇಯಿಸಿದ ನೀರೇ ಇತ್ತಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಬರ್ತೀನಿ. ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಇದನ್ನ. ಇವಾಗ ಸ್ವಲ್ಪ ಪಟಪಟ ಅಂತ ಸಿಡಿತಾ ಇತ್ತು, ಹಾಗಾಗಿ ತಿರುಗಿಸ್ತಾ ಇದ್ದೀನಿ. ನೋಡಿ, ನೀರು ಉಳಿದಿದೆ. ಈ ನೀರನ್ನ ವೇಸ್ಟ್ ಮಾಡೋದು ಬೇಡ. ಯಾವಾಗಲೂ ಅಷ್ಟೇ, ನಾನು ಬಸ್ಸಾರಾಗಲಿ ಸೊಪ್ಪಾಗಲಿ ಮಾಡಿದಾಗ ಈ ನೀರನ್ನ ವೇಸ್ಟ್ ಮಾಡಲ್ಲ. ಚಿಟಿಕೆ ಉಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಬೇಕಾದ್ರೆ ಹಾಕ್ಕೊಳ್ಳಿ. ಅದನ್ನು ಹಾಗೆ ನಾನು ಕುಡಿದ್ಬಿಡ್ತೀನಿ. ಓಕೆ, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಎಲ್ಲರಿಗೂ.